ಓ ಹ ಹ ಹ ಹ ಹ ಬರ್ಬೇಕು ಬರ್ಬೇಕು ಹೊಸ ಮದುಮಕ್ಕಳು ಬಾಪ ಅಪ್ಸಿಕ ಬಾ ನೀನು ಹಿಂದಿನ ಕರ್ಕೊಂಡು ಒಳಗೆ ಬಾ. ಸ್ಯಾನ್ ಬೋಗಪ್ಪ ಯಾ ಮಕ್ಕ ಇಟ್ಕೊಂಡ ನನ್ನ ಮನೆ ತನಕ ಬಂದಿರಿ ನೀವು ಇಬ್ರು. ಅಯ್ಯೋ ಬಂದಾರಕ್ಕ ಪಾಪ ಮಕ್ಕಳು ಈಗ ಬಂದಾರ. ನೀನ ಮನೆಯವ್ರ ಮ್ಯಾಲೆ ಏರಾಡಿ ಹೋದ್ರೆ ಏನಾಗ್ಬೇಕು ಅವ್ರ ಪರಿಸ್ಥಿತಿ ಒಂಚೂರು ತಡ್ಕೋಯಕ್ಕ ರಾಣಿಯೇ. ಹೇಳ್ರಿ ಸ್ಯಾನ್ ಬೋಗ್ರ. ಹೋಗುವ ಮಗಳ ಆರತಿ ತಗೊಂಬ. ಇಬ್ರು ಹೊಸದಾಗಿ ಹೊಸಮಾಗಿ ಎತ್ತಿ ಮತ್ತು ಮಕ್ಕಳಿಗೆ ಆರತಿ ಮಾಡಿ ಒಳಗೆ ಕರ್ಕೊಂಡು. ಅವ್ವ ಅವ್ವ ನಿನ್ನ ಮಕ್ಕ ತೋರ್ಸಕ್ಕೂ ನನಗೆ ಮಕ್ಕ ಇಲ್ಲ. ನಿಜವಾಗ್ಲು ನಿನ್ನ ಮಕ್ಕ ತೋರ್ಸಕ್ಕೂ ನನ್ನ ಕಡೆ ಮಕ್ಕ ಇಲ್ಲ. ನಾನು ತಪ್ಪು ಮಾಡಿಬಿಟ್ಟೆನವ, ತಪ್ಪು ಮಾಡಿಬಿಟ್ಟೇನಿ. ದಯವಿಟ್ಟು ನಾನು ಕ್ಷಮಿಸ್ಬಿಡವ. ಕ್ಷಮೆ ಅಲ್ಲಪ್ಪ, ನೀ ನನ್ನ ಮಗನ, ನನ್ನ ಹೊಟ್ಟೆ ಹುಟ್ಟಿದ ಮಗ ನೀನ. ನೀನ ಹಿಂಗೆಲ್ಲ ಆಡಿದ್ದು ನನಗಂತರೂ ನೆನೆಸ್ಕೊಳಕ್ಕಾಗತ್ತಿಲ್ಲ. ಇಷ್ಟೆಲ್ಲ ಸಂಸ್ಕಾರ ಹಾಕಿ ನನ್ನ ಇಷ್ಟ ಪ್ರಕಾರ ನೀನು ಬೆಳೆಸೀನಿ. ಆದ್ರೆ ಇಷ್ಟು ದೊಡ್ಡ ನೀನು ಮದ್ವೆ ವಿಚಾರದೊಳಗೆ ಈ ತಾಯಿ ಮಾತು ಬೇಡತ್ತಲ್ಲಪ್ಪ. ಅಷ್ಟು ದೂರ ಆದ್ಲ ಈ ತಾಯಿ. ಅವ್ವ ದಯವಿಟ್ಟು ಅವ್ವ ಈ ಥರ ಮಾತಾಡಿ ನನ್ನ ಚುಚ್ಚಿ ಕೊಲ್ಬೇಡವ ನೀನು. ನೀನು ನನ್ನ ಕೊಂದು ಹಾಕಿದ್ದ. ನಿನ್ನ ಮುಂದೆ ನಿಂತಿರೋದು ನನ್ನ ಹೆಣಪ್ಪ, ನನ್ನ ಹೆಣ. ನೀನೇನು ಯಾಕೆ ಕೊಡಲಿ ಹೆಣಾನ ಎದ್ಕೊಂಡು ಇನ್ನೊಬ್ಬನ ಸಾಯ್ಸಕ್ಕಾಕೈತ ಹೇಳಿನ? ಯಾಕೆಕ್ಕ ಬಂಗಾರಕ್ಕ ಪಾಪ ಹುಡುಗ ಯಾಕೆಲ್ಲ ಹಂಗೆ ಮಾತಾಡ್ತಿ? ಅತ್ತಿಯರ ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡ್ರಿ ಅತ್ತಿಯರ. ಅವ್ರದ್ದು ಎಷ್ಟು ತಪ್ಪಾಯ್ತೋ ಇದ್ರೊಳಗೆ ಅಷ್ಟೇ ನಂದು ತಪ್ಪೈತಿ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ ನಿಮ್ಮ ಸೊಸೆ ಅಂತ ಒಪ್ಕೊರಿ. ನೀನು ಒಂದು ಹೆಣ್ಣ. ತಂದೆ ತಾಯಿ ಅತ್ತಿ ಮಾವ ಯಾರ್ದು ಒಪ್ಪಿಗೆ ಇಲ್ಲದ ಒಂದು ಹುಡುಗನ ಮದುವೆ ಹಾಕಿ ನಮ್ಮ ಮನೆ ತನಕ ಬಂದಿಯಲ್ಲ, ನೀನು ಒಂದು ಹೆಣ್ಣ. ಅವ್ವ ದಯವಿಟ್ಟು ಅವ್ವ ನನಗೆ ಏನಾದರೂ ಅನ್ನು ಆದ್ರೆ ಪ್ಲೀಸ್ ಅವ್ವ ರಜನಿಗೆ ಮಾತ್ರ ಏನೂ ಅನ್ಬೇಡ. ಓಹೋ, ಈಗ ನೀನು ತಾಳಿ ಕಟ್ಟಿದ ಹೆಣ್ತಲ್ಲ ಬಾಕಿ ತಾಯಿ ಒಂದು ಮಾತು ಅನ್ನಬಾರ್ದು. ಸ್ಯಾಂಬುಗಪ್ಪ ನೋಡು ನನ್ನ ಪರಿಸ್ಥಿತಿ, ನನ್ನ ಮನೆ ಒಳಗೆ ಹಿಂಗೈತಿ. ಊರಾಗ ಬುದ್ಧಿವಾದ ಹೇಳಕ್ಕಿ ನಾನು ಪಂಚಾಯತಿ ಕಟ್ಟಬೇಕು ಅಂತ ನ್ಯಾಯವಾದ ಮಾಡ್ತೀನಿ. ಇಂಥದ್ರೊಳಗೆ ನನ್ನ ಮನೆ ಒಳಗೆ ನನ್ನ ಮಕ್ಕಳು ನನಗೆ ಬುದ್ಧಿ ಹೇಳುವಂಗಾದ್ರೆ ಈಗ ಒಂಚೂರು ತಡ್ಕೋ ಅಕ್ಕ. ನಿನ್ನ ಖಾಲಿ ಬೀಳ್ತೀನವ, ದಯವಿಟ್ಟು ಹಿಂಗೆ ಮಾತ್ರ ಮಾತಾಡ್ಬೇಡವ. ತಪ್ಪು ನಡೆದ್ಬಿಟ್ಟೈತಿ, ತಪ್ಪೆಲ್ಲ ನಂದ. ನಾನೊಂದು ಹುಡುಗಿ ಇಷ್ಟಪಡತ್ತೀನಿ, ನಾಕಿನ ಮದುವೆ ಆಗ್ತೀನಿ ಅಂತಂದ್ರೆ ನೀವು ಒಪ್ಕೊಳ್ತೀಯೋ ಇಲ್ಲೋ ಅಂಥೇಳಿ. ಓಹೋ, ಹಿಂಗೆ ಮಾಡಿ ಏನಪ್ಪಿಲ್ಲ ನೀ ಇಷ್ಟಪಟ್ಟಿದ ಹುಡುಗಿ ನಾ ಮದುವೆ ಒಪ್ಕೋತೇನೋ ಇಲ್ಲೋ ಅಂಥೇಳಿ ಮದುವೆ ಆಗಿ ಹೋಗಿಬಿಟ್ರಿಕಿ ಮುಂದೆ ಒಪ್ಕೊಂಡು ಬಿಡ್ತಾಳಿಕ್ಕಿ ಅಂಥೇಳಿ ಅನ್ಕೊಂಡಾಗ ಮದುವೆಯಾಗಿ ಬಂದಿ ಹಂಗಾರ ನೀನು. ಅತ್ತಿಯರ ಇಲ್ಲ ರೀ, ಆ ಥರ ನಮ್ಮ ತಪ್ಪಿಗೆ ಹೋಗ್ಬಿಡ್ರಿ ನೀವು. ಈ ಬಾಯ್ ಮುಚ್ಚಲೆ, ನೀ ಯಾರು ನನ್ನ ಮುಂದೆ ನಿಂತು ಅಷ್ಟಕ್ಕೂ ನಾನೇನು ಅತ್ತೆ? ನಾನು ನಿನ್ನ ಸೊಸಿ ಅಂತ ನಾ ಒಪ್ಕೊಂಡಿಲ್ಲ, ಅಷ್ಟಲಗೂ ನೀ ನನಗೆ ಅತ್ತಿ ಅಂತ ಕರೆಯಕತ್ತಿ. ಯಾರು ಕೊಟ್ರೆ ನಿನಗೆ ಆ ಸಲಿಗೆ ನನಗೆ ಅತ್ತಿ ಅಂತ ಕರೀತೀನಿ? ನಾನು ನನ್ನ ಮಗಗೆ ನಿನ್ನ ತಾಯ್ತಿ ಮಾಡಿ ಹುಡುಗಿ ಅಂತಂದು ಮದುವೆ ಮಾಡ್ಬೇಕಂತಿದ್ದೆ. ಆದ್ರೆ ನೀನು ನನ್ನ ಮಗನ ಜೊತೆ ಓಡಿ ಹೋಗಿ ಮದುವೆ ಮಾಡ್ಕೊಂಡು ಬಂದು ನನ್ನ ಮನ್ಯಾಗ ನಿಂತಿ. ಎಷ್ಟು ಧೈರ್ಯ ಇರಬೇಕು ನಿನಗೆ? ಅವ್ವ ನೀವ ಫೋನ್ ಮಾಡಿ ನಮ್ಮನ್ನು ಮನೆಗೆ ಬಾ ಅಂದಿದ್ದಕ್ಕೆ ನಾವು ಬಂದ್ವಿ. ಇಲ್ಲ ಅಂದ್ರೆ ನಾವು ಈ ಮನೆ ಕಡೆ ತರಿ ಹಾಕಿ ಮಲಗ್ತಿದ್ದಿಲ್ಲ. ಅಯ್ಯೋ ತಾಯಿ ಮಕ್ಕಳು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಮಾತಾಡ್ತೀನಲ್ಲ, ಇಲ್ಲ ನಾವು ಬಂದಿನಲ್ಲ ಬಂಗಾರಕ್ಕ. ಈಗ ನೀನು ನಿನ್ನ ಮಗ ನಿಮ್ಗೆ ಬೇಕೋ ಬೇಡೋ? ಏನು ಸ್ಯಾಂಬೋಗಪ್ಪ ಹಿಂಗೆ ಹೇಳ್ತೀನಿ? ನನ್ನ ಮಗ ಬೇಕಾಗಿದ್ದಕ್ಕಲ್ಲ, ಯಾವುದೋ ಹುಡುಗಿ ಓಡಿಸ್ಕೊಟ್ಟು ಮದುವೆ ಆಗಿದ್ರು ನನ್ನ ಮನೆಗೆ ಪಾಪ ನನ್ನ ಮರ್ಯಾದೆ ಕಳಿಬೇಡ ಅಂತ ಫೋನ್ನಾಗ ಹೇಳಕ್ಕೆ ಹೇಳಿದ್ದ ರಾಣಿಗೆ. ಇದ್ರ ಒಂದು ಸ್ವಲ್ಪ ತಾಳ್ಮೇಲೆ ಇರಕ್ಕ. ನೋಡ್ಬಾ ಅಭಿಷೇಕ, ನೋಡುವ ನಿನ್ನ ಹೆಸರು ರಜನಿ ಅಂಥೇಳಿ. ಹಾಂ ನೋಡುವ ರಜನವ, ಇಬ್ಬರು ದೊಡ್ಡವ್ರ ಮಾತಿಗೆ ಧಿಕ್ಕರಿಸಿ ಇಬ್ಬರು ಓಡಿ ಹೋಗಿ ಮದುವೆ ಆಗಿ ಬಂದಿರಿ. ನೋಡುವ ಗಂಡು ಮಕ್ಕಳಿಗೆ ನಾಳೆ ಏನು ಅನ್ನಂಗಿಲ್ಲ. ಹೆಣ್ಮಕ್ಳು ಆದವ್ರಿಗೆ ಹಿಂಗೆ ಮದುವೆ ಆಗಿ ಬಂದ್ರೆ ಗಂಡು ಮನೆ ಕಿಮ್ಮತ್ತನ ಇರಂಗಿಲ್ಲ. ಏನು ಮಾಡ್ತಾರವ ನಿಮ್ಮ ತಂದೆ ತಾಯಿ? ಅದು ನಮ್ಮ ತಂದೆ ತಾಯಿ ಹೊಲದ ಕೆಲಸ ನೋಡ್ರಿ, ಹೊಲದ ಕೆಲಸ ಮಾಡೋರು ಮಗಳು ಮಾಡ್ಕೊಂಬಂದಾನಿ. ನಾ ಎಂತ ಹುಡುಗಿನ ಮದುವೆ ಮಾಡ್ಕೋಬೇಕಂತ ಎಷ್ಟು ಆಸೆ ಪಟ್ಟಿದ್ದೆ ನನ್ನ ಮಗಗೆ, ಎಲ್ಲ ಹೊಳ ಹಂಚೆ ತೊಳ್ದಂಗೆ ಆಯ್ತು. ಅಯ್ಯೋ ಬಂಗಾರಕ್ಕ ಸ್ವಲ್ಪ ತಡ್ಕೋ ಕಾಣಿನ. ನೋಡ್ರಿ ಬಂಗಾರಕ್ಕನ ಜೊತೆ ನಾ ಎಲ್ಲ ಮಾತಾಡೀನಿ. ಅಷ್ಟು ಮಾತಾಡಿದಕ್ಕೆ ಸಮಾಧಾನ ಆಗಿ ನಿಮ್ಮ ಮನೆ ಮಠ ಬಾ ಅಂದಾಳಕ್ಕಿಲ್ಲ, ನಿಮ್ಮ ಹೊಳ್ಳೆ ನೋಡ್ತಿದ್ದಿಲಿಕ್ಕಿ ಅದು ಬೇರೆ ವಿಚಾರ. ಈಗ ಬಂದಿರಂತಂದ್ಮೇಲೆ ಗಂಡನ ಮನೆಯಾಗ ಇರ್ತಿ ಅಂತಂದ್ರವ ನೀನು. ಗಂಡನ ಮನ್ಯಾಗ ನಿಮ್ಮ ಅತ್ತಿ ಒಂದಷ್ಟು ಕಟ್ಟುಪಾಡುಗಳನ್ನ ಹೇಳ್ತಾಳೆ. ಅವ್ನಿಗೆ ಕೇಳ್ಕೊಂಡು ಗಂಡನ ಮನ್ಯಾಗ ಇರೋದಿತ್ತಂದ್ರೆ ಇರ್ಬೇಕು ವಾಣಿ, ಇಲ್ಲ ಅಂತಂದ್ರೆ ನಿಮ್ಮ ದಾರಿ ನಿಮಗೆ. ವಾ ಏನಿದೆ
ಸ್ಯಾನ್ ಬುಗ್ರಿ ಏನು ಹೇಳಕತ್ತಾರ? ನನ್ನ ಮಾತನ್ನ ಮಾಡಕತ್ತಾನ ಇವತ್ತು. ನೋಡ್ರಿ, ಇಲ್ಲೇ ಇರಬೇಕಂತಂದ್ರೆ ನಾನು ಒಂದಿಷ್ಟು ಕಟ್ಟುಪಾಡುಗಳದಾವ. ನನ್ನ ಮಗ ಸೊಸಿ ಅನ್ನಿಸ್ಕೊಂಡಕ್ಕಿ ಎಲ್ಲ ಹೋಗಿ ಬ್ಯಾರದಾರ ಕತೆ ಪರದೇಸಿಗತೆ ಇರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನಿಬ್ಬರು ಕರೆಸಿ ಮನೆ ಒಳಗೆ ಇಟ್ಕೊಳಕತ್ತೇನೆ. ಆದ್ರೆ ಅಷ್ಟು ಮಾತ್ರಕ್ಕೆ ನನಗಿನ ಸೊಸಿ ಅಂತ ಒಪ್ಕೊಂಡಿನಿ ಅಂತಲ್ಲ, ನನ್ನ ಮಗ ನನ್ನಿಂದ ದೂರ ಆಗಬಾರ್ದು ಅಂತ. ಅತ್ತಿಯರ, ನೀವು ಹೆಂಗೆ ಹೇಳ್ತಿರಲ್ಲ ನಾನು ಹಂಗೆ ಕೇಳ್ಕೊಂಡಿರ್ತೀನಿ. ದಯವಿಟ್ಟು ಒಂದಲ್ಲ ಒಂದಿನ ನನ್ನ ಸೊಸಿ ಅಂತ ಒಪ್ಕೋತಿರೋ ಆಸೆಗೆ ನಾ ಈ ಮನೆ ಒಳಗೆ ಇರ್ತೀನಿ. ಹೇಳ್ರಿ ಅತ್ತಿಯರ, ನಿಮಗೆ ನಾ ಹೆಂಗಿರಬೇಕು? ನೋಡುವ ರಜನವ, ನಿಮ್ಮ ಅತ್ತಿ ಹೇಳಿದ್ರೆ ನಾ ಹೇಳ್ತೀನಿ, ಆಕೆ ಈಗ ಏನು ಮಾತಾಡಂಗಿಲ್ಲ. ನೀನು ನಿಮ್ಮ ಅತ್ತಿ ನಿಮ್ಮ ಸೊಸಿ ಅಂತ ಒಪ್ಪೋ ತನಕ ನಾನೇ ಈ ಮನೆ ಸೊಸಿ ಅಂತೇಳಿ ನೀವು ಹೊರಗೆಲ್ಲೂ ಹೇಳೋಂಗಿಲ್ಲ. ಸ್ಯಾನ್ ಬುಗ್ರ ಏನ್ರಿ, ಆಕಿನ ತಾಳಿ ಕಟ್ಟಿದ ಹೆಂಡತಿ ಆಕಿ ಸೊಸಿ ಅಂತ ಎಲ್ಲೂ ಹೇಳ್ಕೊಬಾರ್ದ? ಯಾಕಂತಂದ್ರೆ ಕಾರಣ ಆಯ್ತಪ್ಪ. ನೋಡು, ನಿಮ್ಮದು ದೊಡ್ಡ ಮನೆತನ ಬಂಗಾರಕ್ಕ ಅಂತಂದ್ರೆ ಏನು ಸುಮ್ಮನೆನಾ? ನಾಳೆ ನೀ ಹಿಂಗೆ ಮದುವೆ ಮಾಡ್ಕೊಂಡು ಬಂದಿ ಅಂತಂದ್ರೆ 4 ಮಂದಿ ಹಾಕಿದ ಅಸಹ್ಯ ಆಕೈತಿ. ಯಾಕಂತಂದ್ರೆ ನೀವು ಇಲ್ಲಿ ಮನೆ ಆಗಿರೋರು, ಸಿಟಿಗೆ ಹೋಗಿ ಜಾಬ್ ಮಾಡೋಣ. ಆದ್ರೆ ನಿಮ್ಮ ಅವ್ವ ಈ ಊರಾಗ ಬಾಳೆ ಮಾಡ್ಬೇಕಾದಕ್ಕಿ ನಾಳೆ ಪಂಚಾಯತಿಗೆ ಆಕಿ ನ್ಯಾಯ ಪಂಚಾಯತಿ ಮಾಡಕ್ಕೆ ಹೋದಾಗ ನಿನ್ನ ಮನ್ಯಾಗ ನಿನ್ನ ಮಗನ ಮಾತು ಕೇಳಿಲ್ಲ, ನೀ ಏನು ಹೇಳ್ತಿ ಹೋಗಂತಂದ್ರೆ ಹೋಗುದು ಯಾರು ಮರ್ಯಾದಿ? ನಿಮ್ಮ ಅವ್ವ ಅಂತ ಅಲ್ಲೋ. ಅದಕ್ಕೆ ನಾ ಹೇಳು ಮಟ್ಟ ಕೇಳ್ರಿ. ನಿಮ್ಮ ಅವನ ತಲೆಗೆ ಏನೈತಿ, ಸ್ವಲ್ಪ ದಿನ ಈ ಹುಡುಗಿ ಈ ಮನೆಗೆ ಒಪ್ಕೊಳ್ಳೋಂಗಾದ್ರೆ ಅಡ್ಜಸ್ಟ್ಮೆಂಟ್ ಆದ್ರೆ ದೊಡ್ಡದಾಗಿ ಗ್ರ್ಯಾಂಡಾಗಿ ಮದುವೆ ಮಾಡ್ಬೇಕಂತ ಆಸೆ ಐತಿ. ಮದ್ವೆ ಅಂತಂದ್ರೆ ಒಂದು ರಿಸೆಪ್ಷನ್ ಲೆಕ್ಕಕ್ಕಂತ ಇಟ್ಕೊರಿ. ಹಂಗೆ ಮಾಡ್ಕೊಂಡು ಮಂದಿಗೆಲ್ಲ ತೋರಿಸಿ ಈಕೆ ನನ್ನ ಸೊಸಿ ಅಂತ ಮನೆ ಒಳಗೆ ತುಂಬಿಸ್ಕೊಳಕ್ಕೆ ನಿಮ್ಮ ಅವ್ವ. ಅಲ್ಲಿವರೆಗೂ ಈಕೆ ಮನೆಯಿಂದ ಎಲ್ಲೂ ಹೊರಗೆ ಹೋಗೋಂಗಿಲ್ಲ, ಈ ಮನೆ ಸೊಸಿ ಅಂತ ಯಾರಿಗೂ ಗೊತ್ತಾಗಂಗೂ ಇಲ್ಲ. ರಜನಿ ಬೇಡ, ರಜನಿ ಈ ಥರ ಎಲ್ಲ ನೀವು ಒಪ್ಕೋದು ಬೇಡ. ಇಲ್ಲಿರೋದೇ ಬೇಡ, ನಾವು ನಡಿ ಹೋಗೋಣ. ರೀ ಪ್ಲೀಸ್ ನಾ ಹೇಳೋ ಮಾತು ಕೇಳಿ. ಇಷ್ಟು ದಿನ ಅಂತೂ ನಾವು ಯಾರ್ದು ಮಾತು ಕೇಳಿಲ್ಲ. ಈಗಾದರೂ ಇವ್ರ ಮಾತು ಕೇಳೋಣ. ಒಂದಲ್ಲ ಒಂದಿನ ನಿಮ್ಮ ಅವ್ವ ನನ್ನ ಸೊಸಿ ಅಂತ ಒಪ್ಕೋತಾರೆ. ಪ್ಲೀಸ್. ಇದು ನೋಡುವ ಇದು ಶಾನ್ಯಾರ ಲಕ್ಷಣ. ನೋಡು, ನಿಮ್ಮ ಅತ್ತಿ ಹೆಂಗೆ ಕೇಳ್ತಾಳೋ ಹಂಗೆ ಮನ್ಯಾಗ ಹೊತ್ಕೊಂಡು ಏನು ನಮ್ಮ ಮನೆ ಈ ಮನ್ಯಾಗೇನು ಆಳು ಪಾಳೋಗೇನು ಕಮ್ಮಿ ಇಲ್ಲ. ನಿಮ್ಮ ಮಾವ ಅಂದ್ರೂ ಮೂಗು ಬಸವನ ಇದ್ದಂಗೆ ಒಂದು ಮಾತು ಬ್ರೋ ಅನ್ನಂಗಿಲ್ಲ. ನೋಡುವ, ಬಾಳೆ ಮಾಡ್ಕೊಂಡು ಹೋಗ್ಬೇಕಾದಕ್ಕೆ ನೀನು ಇದು ಮನಸ್ಸಿಗೆ ಬಂದರೆ ಇಲ್ಲಿರಿ, ಇಲ್ಲ ಅಂತಂದ್ರೆ ನಿಮ್ಮ ಇಷ್ಟ. ಏನಂತಿ ಬಂಗಾರಕ್ಕ? ಹೌದು ನೋಡಿ ಅಭಿಷೇಕ, ಸ್ಯಾನ್ ಬೊಗ್ರು ಹೇಳಿದ್ದು ಬರಬ್ಬರೈತಿ. ಈ ಮನ್ಯಾಗ ನನ್ನ ಸೊಸಿ ಅನ್ಸ್ಕೋಬೇಕಿತ್ತಂದ್ರೆ, ನನ್ನ ಮನಸ್ಸಿಗೆ ಬರ್ಬೇಕಿತ್ತಂದ್ರೆ ಇಷ್ಟೆಲ್ಲ ನಡಿಬೇಕು. ಎಲ್ಲೂ ಹೋಗೋಂಗಿಲ್ಲ, ಎಲ್ಲೂ ಬರೋಂಗಿಲ್ಲ. ಇದೇ ಮನ್ಯಾಗ ಇರಬೇಕು. ನಾನು ಇದೇ ಮನೆ ಸೊಸಿ ಅಂತ ಯಾರ ಮುಂದೆ ಹೇಳೋಂಗಿಲ್ಲ. ಈ ಮನೆಗೆ ಆಗಾಗ ಭಾಳ ದೊಡ್ಡ ಮಂದಿ ಬರ್ತಿರ್ತಾರೆ. ಅವ್ರ ಮುಂದೆಲ್ಲ ಈಕಿ ಹೊರಗೆ ಬರೋಂಗಿಲ್ಲ, ಅಡ್ಡಾಡೋಂಗಿಲ್ಲ. ಹೆಂಗ ಸರಿ ಅದೇರ, ನೀವು ಹೆಂಗೆ ಕೇಳ್ತೀರಿ ಹಂಗೆ. ಅಲ್ಲ ರಜನಿ, ಇದೆಲ್ಲ ಯಾಕೆ ಬೇಕಿತ್ತು ನಮ್ಗೆ? ಪ್ಲೀಸ್ ಅಭಿಷೇಕ್, ಪ್ಲೀಸ್. ರಜನವ್ವ, ಇದು ಹಳ್ಳಿವ, ನಿನ್ನ ಗಂಡ ನೀನು ಹೆಸರುಕೊಂಡು ಕರೆಯಂಗಿಲ್ಲ. ರೀ ಬರ್ರಿ ಹೋಗ್ರಿ ಅಂತ ಕರಿಬೇಕು ನೀನು. ಆಯ್ತು ರೀ, ಆ ಥರನೇ ಕರಿತೀನಿ. ಸರಿ, ಇಷ್ಟೆಲ್ಲ ನಮ್ಮ ಕಟ್ಟುಪಾಡಿಗೆ ನೀವು ಒಪ್ಕೋದಾದ್ರೆ ಈ ಮನೆ ಒಳಗೆ ಇರಾಕ ನಿಮ್ಗೆ ಅವಕಾಶ ಇಲ್ಲ ಅಂತಂದರೆ ಇಲ್ಲ. ನಿಮ್ದು ಏನೇ ಕಟ್ಟುಪಾಡಿದ್ರು ನಾನು ಒಪ್ಕೋತೀನಿ ರೀ ಅತ್ತೀರ. ಆಮೇಲೆ ಅಭಿಷೇಕ, ಇನ್ನೊಂದು ವಿಚಾರ, ನಿಂದು ಓದು ಇನ್ನೂ ಪೂರ್ತಿ ಆಗಿಲ್ಲ, ಇನ್ನೂ ಪರೀಕ್ಷೆ ಬರ್ತಿಲ್ಲ. ನೀನು ಸಿಟಿಗೆ ಹೋಗಿ ಪರೀಕ್ಷೆ ಬರಿಬೇಕು. ಆದ್ರೆ ನಾ ಈಗಿನ ಕಳ್ಸಂಗಿಲ್ಲ ಪರೀಕ್ಷೆ ಬರೆಯಾಕ. ಈಗ ಇಲ್ಲೇ ಇರಬೇಕು. ನೀ ಮಾತ್ರ ಹೋಗಿ ಪರೀಕ್ಷೆ ಬರೆದು ಮುಂದೆ ನೌಕರಿ ಮಾಡಬೇಕು. ನನ್ನ ಸೊಸೆ ಏನು ನೌಕರಿ ಮಾಡೋದೇನು ಬೇಡ, ಈ ಮನೆ ಒಳಗೆ ಇದ್ರೆ ಸಾಕು. ಮನೆ ಮಠ ನೋಡ್ಕೊಂಡು ಹೋದ್ರೆ ಸಾಕು. ಅಕ್ಕಿ ದುಡಿದು ತಂದು ಹಾಕೋದ್ರೊಳಗೆ ನಾವೇನು ಜೀವನ ಮಾಡಬೇಕಾಗಿಲ್ಲ. ಅರ್ಥ ಆಯ್ತಾ? ಅಲ್ಲ ಅವ ರಜನಿ ನನಗಿಂತ ಸಣ್ಣಕ್ಕೆ, ಇನ್ನು ಸೆಕೆಂಡ್ ಇಯರಕ್ಕೆ. ಆಕೆ ಇನ್ನೂ 1 ವರ್ಷ ಓದೋದೈತಿ, ಎಕ್ಸಾಮ್ ಕಟ್ಟಬೇಕು. ಅವ ಅವ್ರ ತಂದೆ ತಾಯಿಗೂ ಕನಸಿರ್ತದಲ್ಲವ. ಹಂಗಿದ್ರೆ ನನ್ನ ಮಗಳು ಯಾಕೆ ಮದುವೆ ಬರಬೇಕಿತ್ತು? ಆಕಿ ಕನಸು, ಆಕಿ ಸಾಧನೆ, ಆಕಿ ಇಷ್ಟದ ಪ್ರಕಾರ ಜೀವನ ಮಾಡಬೇಕಿತ್ತು. ಈಗ ನನ್ನ ಮನೆ ಸೊಸೆ ಅಂತಂದ್ರೆ ನನ್ನ ಪ್ರಕಾರ ಜೀವನ ಮಾಡಬೇಕಿ. ಆಕಿ ಹೇಳ್ದಂಗೆ ನಾ ಇರೋದಲ್ಲ. ಆಕಿ ಓದ್ಬೇಕಂತಂದ್ರೆ ಈಗ ನಿಮ್ಮ ದಾರಿ ನೀವು ನೋಡ್ಕೊಂಬಿಡ್ರಿ. ರೀ ಪ್ಲೀಸ್, ಸ್ವಲ್ಪ ದಿನ ಎಲ್ಲ ಸುಧಾರಿಸ್ತೈತಿ. ಅಲ್ಲಿವರೆಗೂ ನಾನು ಓದಿ ಸ್ಟಾಪಾಗೇ ಇರಲಿ. ಎಕ್ಸಾಮ್ಸ್ ಕಟ್ಟಿ ಎಕ್ಸಾಮ್ಸ್ ಅಷ್ಟೇ ಬರ್ಕೊಂಡ್ರಾಯ್ತು. ನೋಡು, ನಾ ಹೇಳಿದ್ದೆಲ್ಲ ತಿಳಿತಲ್ಲ, ನಾ ಎಲ್ಲ ಹೇಳಿದ್ದೆಲ್ಲ ತಿಳಿತಂದ್ರೆ ಇರಲಿ. ಇವತ್ತು ಆರತಿ ಮಾಡಿ ಮನೆ ತುಂಬಿಸ್ಕೋತೀವಿ. ಇನ್ನು 2 ದಿನದಾಗ ನಿನ್ನ ಪರೀಕ್ಷೆ ಚಾಲು ಆಗ್ತಾವಲ್ಲ, ನೀನು ನಾಳಿಂದ ಇಲ್ಲಿಂದ ಹೋಗ್ಬೋದು. ಹೋಗಿ ನಿನ್ನ ಪರೀಕ್ಷೆ ಬರೆದು ವಾಪಸ್ ಬಾ. ಅಲ್ಲಿವರೆಗೂ ಈಕಿ ನಮ್ಮ ಮನೆಗೆ ಬಿತ್ತೇನೆ. ಇಲ್ಲ ಸರ್ ಮುಗ್ರ, ಹಿಂಗೆ ಹೇಳಿದ್ರೆ ಹೆಂಗೆ? ಅವ್ವ ರಜನಿನ ಸೊಸಿ ಅಂತ ಒಪ್ಕೋತಾಳಲ್ಲ. ನೋಡ ಅಭಿಷೇಕ, ನಿಮ್ಮ ಅವಾಗ ಈಗ ಸ್ವಲ್ಪ ಸಿಟ್ಟೈತಿ. ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಾಳಪ್ಪ. ನೀ ಹಿಂಗೆ ಮಾಡಿ ಅಂತೇಳಿ ಒಂಚೂರು ಮನಸ್ಸಿಗೆ ಬೇಜಾರಾಗಿರ್ತದೆ. ಎಂತ ಅರ್ಕಂದ್ರೆ ಬೇಜಾರಾಗಿರಂಗಿಲ್ಲ ನಾ ಅಭಿಷೇಕ. ನೀ ತಲೆ ಕಟ್ಸ್ಕೊಬೇಡ. ಹಿಂದಲ್ಲ ನಾಳೆ ನಿಮ್ಮ ಅವ್ವ ಬದಲಾಕಾಳ ನೋಡಂತೆ. ಈ ಮಣಿ ಬೀಗದ ಕೈ ನಿನ್ನ ಹೆಂಡತಿ ಕೈಯಾಗ ಸಿಗ್ತತಿ. ಅಲ್ಲಿವರೆಗೂ ನೀ ತಾಳ್ಮೆಯಿಂದ ಇರು. ನಿಮ್ಮ ಅವ್ವ ಹೇಳ್ದಂಗೆ ಕೇಳು. ಬೇಕಾದ್ರೆ ರಜನವ ಮುಂದೆ ಪರೀಕ್ಷೆ ಕಟ್ಕೊಳ್ಳಿ.
ಯಾಕೆ ತಲೆ ಕೆಡ್ಸ್ಕೊತಿ? ಈಗ ಬೀಸೋದೊಂಗಿಂತ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಅಭಿಷೇಕ. ಈಗ ಅಷ್ಟು ಕೆಲಸ ಮಾಡ್ರಿ, ಏನಂತೀವ ರಚನೆವಾ? ಹ್ಞೂ ಸರಿ ಶಾಂಭವ್ರೆ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಹೋಗುವ ರಾಣಿ, ಆರತಿ ಮಾಡಿ ಮನೆ ತುಂಬಿಸ್ಕೊ.